ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ನಿಧನದ ಹಿನ್ನೆಲೆ ಬುಧವಾರ ಎಲ್ಲಾ ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿತ್ತು. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಕಚೇರಿ ಮಾತ್ರ ನಿನ್ನೆ ಓಪನ್ ಆಗಿತ್ತು. ಕೆಲವು ಫೈಲ್ಗಳನ್ನು ಹುಡುಕುವುದೇ ಎಂದು ಇಲಾಖೆಯ ಪ್ರಭಾವಿ ಅಧಿಕಾರಿ ಸತೀಶ್ ಸರ್ಕಾರದ ನಿಯಮವನ್ನ ಗಾಳಿಗೆ ತೂರಿದ್ದಾರೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಪಮಾನವಾಗುವಂತೆ ಪೋಸ್ಟ್ ಮಾಡಲಾಗಿತ್ತು. ಇದನ್ನು ಖಂಡಿಸಿ ಕೊಡಗು ಸರ್ವ ಜನಾಂಗಗಳ ಒಕ್ಕೂಟ ಇಂದು ಬಂದ್ಗೆ ಕರೆ ನೀಡಿದೆ. ಬೆಳಗ್ಗೆ 6ರಿಂದ ಮಧ್ಯಾಹ್ನ 12 ಗಂಟೆಯವರೆಗೂ ಕೂಡ ಬಂದ್ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. 12ನೇ ತಾರೀಕು ಗುರುವಾರ 6 ಗಂಟೆಯಿಂದ 12 ಗಂಟೆವರೆಗೆ ಬಂದನ್ನು ಆಚರಿಸಲಿಕ್ಕೆ ಸಂಪೂರ್ಣ ನಿಟ್ಟಿನಲ್ಲಿ ಎಲ್ಲ ಸರ್ವ ಜನಾಂಗಗಳನ್ನು ಒಟ್ಟುಗೂಡಿಸಿ ಜನಾಂಗಗಳನ್ನು ಕೇಳಿಕೊಳ್ತಿದ್ದೇವೆ. ಇದು ಮುಂದಿನ ದಿನಗಳಲ್ಲಿ ಕೊಡಗಿನಲ್ಲಿ ಉಡುಪಿಯ ಪಂಚತಾರ ಹೋಟೆಲ್ಗಳಲ್ಲಿ ವಿಲಾಸಿ ಜೀವನ ನಡೆಸ್ತಾ ಇದ್ದ ವೃದ್ಧನನ್ನ ಪೊಲೀಸರು ಬಂಧಿಸಿದ್ದಾರೆ. ತಮಿಳುನಾಡು ರಾಜ್ಯದ ತೂತುಕುಡಿಯ 67 ವರ್ಷದ ವಿನ್ಸೆಂಟ್ ಜಾನ್ ಬಂಧಿತ ಆರೋಪಿಯಾಗಿದ್ದು, ಈತನ ಮೇಲೆ 40ಕ್ಕೂ ಅಧಿಕ ಕೇಸ್ಗಳಿದೆ. ಇನ್ನು 5 ಸ್ಟಾರ್ ಹೋಟೆಲ್ಗಳನ್ನ ಗುರಿಯಾಗಿಸಿಕೊಂಡು ವಂಚಿಸ್ತಾ ಇದ್ದ ಖತರ್ನಾಕ್ ವೃದ್ಧನನ್ನ ಕೊನೆಗೂ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟದ ಮೇಲೆ ಲಾಠಿ ಚಾರ್ಜ್ ವಿಚಾರಕ್ಕೆ ಹರಿಹರ ಪಂಚಮಸಾಲಿ ಗುರುಪೀಠದ ಧರ್ಮದರ್ಶಿ ಬಸಿ ಉಮಾಪತಿ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಪಂಚಮಸಾಲಿ ಜನ ರೈತಾಪಿ ಜನರು, ಮೀಸಲಾತಿ ಕೇಳುವುದು ನಮ್ಮ ಹಕ್ಕು. ಇಂತಹ ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರ ಮಾಡಿದ್ದು ಖಂಡನೀಯ. ಈ ಹಿಂದೆ ಬೆಂಗಳೂರಿನಲ್ಲೂ ಕೂಡ ಮೀಸಲಾತಿ ನಡೆದ ಸಮಾವೇಶಕ್ಕೆ ಲಕ್ಷಾಂತರ ಜನ ಸೇರಿದ್ರು. ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಆದರೆ ಬೆಳಗಾವಿಯಲ್ಲಿ ದುರ್ಘಟನೆ ನಡೆದಿದೆ. ಯಾರೋ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಈ ಕೃತ್ಯ ಎಸಗಿದ್ದಾರೆ. ಈ ಬಗ್ಗೆ ತನಿಖೆ ಆಗಬೇಕು. ಘಟನೆಗೆ ಕಾರಣ ಆದವರನ್ನ ಪತ್ತೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಬಂದಿರೋದಿಲ್ಲ, ಎಲ್ಲರೂ ರೈತರು ಸಂವಿಧಾನ ಪ್ರಕಾರ ಕೇಳಕ್ಕೆ ಬಂದವೆ. ಆದರೆ ಈ ಥರ ನಡೀಬಾರ್ದಾಗಿತ್ತು, ನಡೆದಿದೆ. ಇದಕ್ಕೆ ಸರ್ಕಾರನೇ ಹೊಣೆ. ಇದಕ್ಕೆ ಮುಂದೆ ಇಂಥ ಘಟನೆ ಎಲ್ಲಿ ನಡೀಬಾರ್ದು ಅಂತ ಕೇಳಿ ಇದ್ರ ಬಗ್ಗೆ ನಾನು ರಾಜಕೀಯದನಲ್ಲ. ಆದರೆ ಸಮಾಜಕ್ಕೆ ಇಡೀ ಎಲ್ಲ ಸಮಾಜ ನಮ್ಮ ಜನರಿಗೆ ಭಾಳ ನೋವಾಗಿದೆ. ನಿನ್ನೆ ಆಗಿದ ಘಟನೆ, ಇದ್ರ ಬಗ್ಗೆ ಖಂಡಿಸ್ತಾ ಇದ್ದಾವೆ. ಇದ್ರ ಬಗ್ಗೆ ಬೆಳಗಾವಿಯಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ವಿಚಾರಕ್ಕೆ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಬೆಳಗಾವಿಯಲ್ಲಿ ಲಾಠಿ ಚಾರ್ಜ್ ಆಗಬಾರ್ದಾಗಿತ್ತು, ಅದನ್ನು ನಾವು ಖಂಡಿಸ್ತೇವೆ. ಪಂಚಮಸಾಲಿಗಳ ಜೊತೆ ಪೊಲೀಸರಿಗೆ ಗಾಯಗಳಾಗದೆ ಯಾರೋ ಕಿಡಿಗೇಡಿಗಳು ಕಲ್ಲನ್ನ ತೂರಿ ಗಲಾಟೆ ಆಗುವಂತೆ ಮಾಡಿದ್ದಾರೆ. ಈ ಬಗ್ಗೆ ಸೂಕ್ತ ತನಿಖೆಯಾಗಿ ಅವರಿಗೆ ಶಿಕ್ಷೆ ಆಗಬೇಕು ಎಂದಿದ್ದಾರೆ. ಇನ್ನು ಇಂದು ರಾಜ್ಯಾದ್ಯಂತ ಪಂಚಮಸಾಲಿ ಸಮಾಜದ ಹೋರಾಟ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಹೋರಾಟದ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಮೀಸಲಾತಿ ಪಡೆಯುವ ಹೋರಾಟ ಅತಿರೇಕ ಆಗಬಾರದು. ಸರ್ಕಾರದ ಜೊತೆ ನಾವು ಕೂತು ಮಾತನಾಡಿದ್ರೆ ಸರಿಯಾಗತ್ತೆ ಎಂದಿದ್ದಾರೆ. ಅದಕ್ಕೆ ನಾವು ಹೇಳಿದ್ವಿ, ನಿನ್ನೆ ಒಂದು ಜಿಲ್ಲಾಡಳಿತ ಏನಿದೆ, SP, DC ಮತ್ತು ಕಮಿಷನರ್ ಹೇಳಿದ್ದಾರೆ, ಅವರು ಕಲ್ಲು ಮತ್ತು ಪಾದರಕ್ಷೆಯನ್ನು ಎಸೆದ್ರು, ಅದಕ್ಕೆ ನಾವು ಲಾಠಿ ಚಾರ್ಜ್ ಮಾಡಿದ್ವಿ ಅಂತ ಹೇಳಿದ್ರು. ಅವರು ಒಗದವ್ರು ಯಾರು? ಅಲ್ಲಿ ಪಂಚಂಶ ನಾವು ನಂಬುದು ನಮ್ಮ ಸಮಾಜ ಜನಗಳು ಹಂಗಲ್ಲ. ಇದಕ್ಕೆ ಯಾರೋ ಕಿಡಿಗೇಡಿಗಳು ಇದನ್ನ ಸಮಾಜಕ್ಕೆ ಕಪ್ಪು ಚುಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಸರ್ಕಾರ ತನಿಖೆ ಮಾಡಬೇಕು. ಇದು ತನಿಖೆ ಆಗಬೇಕು. ಇದಕ್ಕೆ ಯಾರು ಕಲ್ಲು ಎಸೆದಿದ್ದಾರೆ, ಯಾಕಂದ್ರೆ ಈಗೆಲ್ಲ ವಿಡಿಯೋಗಳಿದ್ದಾವೆ, ಪ್ರತಿಯೊಂದು ರೆಕಾರ್ಡ್ ಆಗಿದೆ. ಅದ್ರ ಬಗ್ಗೆ ಕುಲಂಕುಷವಾಗಿ ಅದನ್ನು ನೋಡಿ ತನಿಖೆ ಮಾಡಿ ಅವರಿಗೆ ಶಿಕ್ಷೆ ಆಗಬೇಕು. ಈ ಬಾರಿ 25ನೇ ವರ್ಷದ ದತ್ತ ಜಯಂತಿ ಅದ್ದೂರಿಯಾಗಿ ಆಚರಿಸೋಕೆ ಹಿಂದೂ ಸಂಘಟನೆಗಳು ಮುಂದಾಗಿದೆ. ಈಗಾಗಲೇ ನಗರವೆಲ್ಲ ಕೇಸರಿ ಪತಾಕೆಗಳಿಂದ ಅಲಂಕಾರಗೊಂಡಿದೆ. ಮತ್ತೊಂದೆಡೆ ಹೆಜ್ಜೆ ಹೆಜ್ಜೆಗೂ ಕೂಡ ಖಾಕಿ ಟೀಮ್ ಭದ್ರತೆಯನ್ನು ಒದಗಿಸಿದೆ. ಹೊರ ರಾಜ್ಯದ ಅರೆಸೇನಾ ತುಕಡಿ ಸೇರಿದಂತೆ 4,000 ಪೊಲೀಸರು ಈ ಬಾರಿ ಭದ್ರತೆಯಲ್ಲಿ ಇರ್ತಾರೆ. ಈ ಬಾರಿ ಯಶಸ್ವಿ ಶಾಂತಿಯುತ ದತ್ತ ಜಯಂತಿ ನಡೆಸುವುದಕ್ಕೆ ಖಾಕಿ ಟೀಮ್ ಪಣತೊಟ್ಟಿದೆ. ನಂಬಿದ ಭಕ್ತರನ್ನ ಅಯ್ಯಪ್ಪ ಸ್ವಾಮಿ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ಭಕ್ತರ ಬೇಡಿಕೆಯನ್ನ ಈಡೇರಿಸದೇ ಇರಲ್ಲ. ಸ್ವಾಮಿಯನ್ನ ನಂಬಿ ಶಬರಿಮಲೆ ಏರಿದ ಬಾಲಕನ ಬಾಳಲ್ಲಿ ಪವಾಡವೇ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಸಾಮೆತ್ಕಣ ನಿವಾಸಿ ಪ್ರಸನ್ನಾಗೆ ಸರಿಯಾಗಿ ಒಂದು ಶಬ್ದವನ್ನು ಕೂಡ ಮಾತನಾಡೋದಕ್ಕೆ ಬರ್ತಾ ಇರಲಿಲ್ಲ. ಕಳೆದ ವರ್ಷ ಅಯ್ಯಪ್ಪ ಮಾಲೆ ಹಾಕಿದ್ದ ಪ್ರಸನ್ನ 48 ದಿನಗಳ ಕಾಲ ಕಠಿಣ ವೃತಾಚರಣೆಯನ್ನ ನಡೆಸಿ ಶಬರಿಮಲೆ ಏರಿದ್ದ. ಸುಮಾರು 48 ಮೈಲು
ದುರ್ಗಮ ಕಾಡಿನ ಹಾದಿಯಲ್ಲಿ ಸಾಗಿ ಸ್ವಾಮಿ ದರ್ಶನವನ್ನ ಪಡೆದಿದ್ದ. ಇದೀಗ ಪ್ರಸನ್ನ ಬಾಳಲ್ಲಿ ಪವಾಡ ನಡೆದಿದ್ದ ಮಾತು ಬಾರದ ಬಾಲಕ ಇದೀಗ ತೊದಲ ಮಾತುಗಳನ್ನ ಶುರು ಮಾಡಿದ್ದಾನಂತೆ. ಇದೆಲ್ಲವೂ ಕೂಡ ದೇವರ ಪವಾಡ ಅಂತ ಕುಟುಂಬಸ್ಥರು ಸಂತಸಗೊಂಡಿದ್ದಾರೆ. ಮೊದಲು ಏನು ಗೊತ್ತಿಲ್ವಾ? ಇದು ಜೋರು ಮಾತಾಡಿ, ಸ್ವಲ್ಪ ಜೋರು ಮಾತಾಡಿ. ದುಮ್ಮು ಬತ್ತೋಯ್ತಲ್ಲ ಪಾದ. ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ನಿಧನ ಹಿನ್ನೆಲೆ ಬುಧವಾರ ಎಲ್ಲಾ ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿತ್ತು. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಕಚೇರಿ ಮಾತ್ರ ನಿನ್ನೆ ಓಪನ್ ಆಗಿತ್ತು. ಕೆಲವು ಫೈಲ್ಗಳನ್ನ ಹುಡುಕುವುದೇ ಎಂದು ಇಲಾಖೆಯ ಪ್ರಭಾವಿ ಅಧಿಕಾರಿ ಸತೀಶ್ ಸರ್ಕಾರದ ನಿಯಮವನ್ನ ಗಾಳಿಗೆ ತೂರಿದ್ದಾರೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಪಮಾನವಾಗುವಂತೆ ಪೋಸ್ಟ್ ಮಾಡಲಾಗಿತ್ತು. ಇದನ್ನು ಖಂಡಿಸಿ ಕೊಡಗು ಸರ್ವ ಜನಾಂಗಗಳ ಒಕ್ಕೂಟ ಇಂದು ಬಂದ್ಗೆ ಕರೆ ನೀಡಿದೆ. ಬೆಳಗ್ಗೆ 6ರಿಂದ ಮಧ್ಯಾಹ್ನ 12 ಗಂಟೆಯವರೆಗೂ ಕೂಡ ಬಂದ್ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. 12ನೇ ತಾರೀಕು ಗುರುವಾರ 6 ಗಂಟೆಯಿಂದ 12 ಗಂಟೆವರೆಗೆ ಬಂದನ್ನು ಆಚರಿಸಲಿಕ್ಕೆ ಸಂಪೂರ್ಣ ನಿಟ್ಟಿನಲ್ಲಿ ಎಲ್ಲ ಸರ್ವ ಜನಾಂಗಗಳನ್ನು ಒಟ್ಟುಗೂಡಿಸಿ ಜನಾಂಗಗಳನ್ನು ಕೇಳಿಕೊಳ್ತಿದ್ದೇವೆ. ಇದು ಮುಂದಿನ ದಿನಗಳಲ್ಲಿ ಕೊಡಗಿನಲ್ಲಿ ಉಡುಪಿಯ ಪಂಚತಾರಾ ಹೋಟೆಲ್ಗಳಲ್ಲಿ ವಿಲಾಸಿ ಜೀವನ ನಡೆಸ್ತಾ ಇದ್ದ ವೃದ್ಧನನ್ನ ಪೊಲೀಸರು ಬಂಧಿಸಿದ್ದಾರೆ. ತಮಿಳುನಾಡು ರಾಜ್ಯದ ತೂತುಕುಡಿಯ 67 ವರ್ಷದ ವಿನ್ಸೆಂಟ್ ಜಾನ್ ಬಂಧಿತ ಆರೋಪಿಯಾಗಿದ್ದು, ಈತನ ಮೇಲೆ 40ಕ್ಕೂ ಅಧಿಕ ಕೇಸ್ಗಳಿದೆ. ಇನ್ನು 5 ಸ್ಟಾರ್ ಹೋಟೆಲ್ಗಳನ್ನ ಗುರಿಯಾಗಿಸಿಕೊಂಡು ವಂಚಿಸ್ತಾ ಇದ್ದ ಖತರ್ನಾಕ್ ವೃದ್ಧನನ್ನ ಕೊನೆಗೂ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟದ ಮೇಲೆ ಲಾಠಿ ಚಾರ್ಜ್ ವಿಚಾರಕ್ಕೆ ಹರಿಹರ ಪಂಚಮಸಾಲಿ ಗುರುಪೀಠದ ಧರ್ಮದರ್ಶಿ ಬಸೆ ಉಮಾಪತಿ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಪಂಚಮಸಾಲಿ ಜನ ರೈತಾಪಿ ಜನರು, ಮೀಸಲಾತಿ ಕೇಳುವುದು ನಮ್ಮ ಹಕ್ಕು. ಇಂತಹ ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರ ಮಾಡಿದ್ದು ಖಂಡನೀಯ. ಈ ಹಿಂದೆ ಬೆಂಗಳೂರಿನಲ್ಲೂ ಕೂಡ ಮೀಸಲಾತಿ ನಡೆದ ಸಮಾವೇಶಕ್ಕೆ ಲಕ್ಷಾಂತರ ಜನ ಸೇರಿದ್ರು. ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಆದರೆ ಬೆಳಗಾವಿಯಲ್ಲಿ ದುರ್ಘಟನೆ ನಡೆದಿದೆ. ಯಾರೋ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಈ ಕೃತ್ಯ ಎಸಗಿದ್ದಾರೆ. ಈ ಬಗ್ಗೆ ತನಿಖೆ ಆಗಬೇಕು. ಘಟನೆಗೆ ಕಾರಣ ಆದವರನ್ನ ಪತ್ತೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಬಂದಿರೋದಿಲ್ಲ, ಎಲ್ಲರೂ ರೈತರು ಸಂವಿಧಾನ ಪ್ರಕಾರ ಕೇಳಕ್ಕೆ ಬಂದವಿ. ಆದರೆ ಈ ಥರ ನಡಿಬಾರ್ದಾಗಿತ್ತು, ನಡೆದಿದೆ. ಇದಕ್ಕೆ ಸರ್ಕಾರನೇ ಹೊಣೆ. ಇದಕ್ಕೆ ಮುಂದೆ ಇಂಥ ಘಟನೆ ಎಲ್ಲಿ ನಡೀಬಾರ್ದು ಅಂತ ಕೇಳಿ ಇದ್ರ ಬಗ್ಗೆ ನಾನು ರಾಜಕೀಯದನಲ್ಲ. ಆದರೆ ಸಮಾಜಕ್ಕೆ ಇಡೀ ಎಲ್ಲ ಸಮಾಜ ನಮ್ಮ ಜನರಿಗೆ ಭಾಳ ನೋವಾಗಿದೆ. ನಿನ್ನೆ ಆದ ಘಟನೆ, ಇದ್ರ ಬಗ್ಗೆ ಖಂಡಿಸ್ತಾ ಇದ್ದಾವೆ. ಇದ್ರ ಬಗ್ಗೆ ಬೆಳಗಾವಿಯಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ವಿಚಾರಕ್ಕೆ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಬೆಳಗಾವಿಯಲ್ಲಿ ಲಾಠಿ ಚಾರ್ಜ್ ಆಗಬಾರ್ದಾಗಿತ್ತು, ಅದನ್ನು ನಾವು ಖಂಡಿಸ್ತೇವೆ. ಪಂಚಮಸಾಲಿಗಳ ಜೊತೆ ಪೊಲೀಸರಿಗೆ ಗಾಯಗಳಾಗದೆ ಯಾರೋ ಕಿಡಿಗೇಡಿಗಳು ಕಲ್ಲನ್ನ ತೂರಿ ಗಲಾಟೆ ಆಗುವಂತೆ ಮಾಡಿದ್ದಾರೆ. ಈ ಬಗ್ಗೆ ಸೂಕ್ತ ತನಿಖೆಯಾಗಿ ಅವರಿಗೆ ಶಿಕ್ಷೆ ಆಗಬೇಕು ಎಂದಿದ್ದಾರೆ. ಇನ್ನು ಇಂದು ರಾಜ್ಯಾದ್ಯಂತ ಪಂಚಮಸಾಲಿ ಸಮಾಜದ ಹೋರಾಟ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಹೋರಾಟದ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಮೀಸಲಾತಿ ಪಡೆಯುವ ಹೋರಾಟ ಅತಿರೇಕ ಆಗಬಾರದು. ಸರ್ಕಾರದ ಜೊತೆ ನಾವು ಕೂತು ಮಾತನಾಡಿದ್ರೆ ಸರಿಯಾಗತ್ತೆ ಎಂದಿದ್ದಾರೆ. ಅದಕ್ಕೆ ನಾವು ಹೇಳಿದ್ವಿ, ನಿನ್ನೆ ಒಂದು ಜಿಲ್ಲಾಡಳಿತ ಏನಿದೆ, SP, DC ಮತ್ತು ಕಮಿಷನರ್ ಹೇಳಿದ್ದಾರೆ, ಅವರು ಕಲ್ಲು ಮತ್ತು ಪಾದರಕ್ಷೆಯನ್ನು ಎಸೆದ್ರು, ಅದಕ್ಕೆ ನಾವು ಲಾಠಿ ಚಾರ್ಜ್ ಮಾಡಿದ್ವಿ ಅಂತ ಹೇಳಿದ್ರು. ಅವರು ಒಗದವ್ರು ಯಾರು? ಅಲ್ಲಿ ಪಂಚಮಸ ನಾವು ನಂಬುದು ನಮ್ಮ ಸಮಾಜ ಜನಗಳು ಹಂಗಲ್ಲ. ಇದಕ್ಕೆ ಯಾರೋ ಕಿಡಿಗೇಡಿಗಳು ಇದನ್ನ ಸಮಾಜಕ್ಕೆ ಕಪ್ಪು ಚುಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಸರ್ಕಾರ ತನಿಖೆ ಮಾಡಬೇಕು. ಇದು ತನಿಖೆ ಆಗಬೇಕು. ಇದಕ್ಕೆ ಯಾರು ಕಲ್ಲು ಎಸೆದಿದ್ದಾರೆ? ಯಾಕಂದ್ರೆ ಈಗೆಲ್ಲ ವಿಡಿಯೋಗಳಿದ್ದಾವೆ, ಪ್ರತಿಯೊಂದು ರೆಕಾರ್ಡ್ ಆಗಿದೆ. ಅದ್ರ ಬಗ್ಗೆ ಕುಲಂಕುಷವಾಗಿ ಅದನ್ನು ನೋಡಿ ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಆಗಬೇಕು. ಈ ಬಾರಿ 25ನೇ ವರ್ಷದ ದತ್ತ ಜಯಂತಿ ಅದ್ದೂರಿಯಾಗಿ ಆಚರಿಸೋಕೆ ಹಿಂದೂ ಸಂಘಟನೆಗಳು ಮುಂದಾಗಿದೆ. ಈಗಾಗಲೇ ನಗರವೆಲ್ಲ ಕೇಸರಿ ಪತಾಕೆಗಳಿಂದ ಅಲಂಕಾರಗೊಂಡಿದೆ. ಮತ್ತೊಂದೆಡೆ ಹೆಜ್ಜೆ ಹೆಜ್ಜೆಗೂ ಕೂಡ ಖಾಕಿ ಟೀಮ್ ಭದ್ರತೆಯನ್ನು ಒದಗಿಸಿದೆ. ಹೊರ ರಾಜ್ಯದ ಅರೆಸೇನಾ ತುಕಡಿ ಸೇರಿದಂತೆ 4,000 ಪೊಲೀಸರು ಈ ಬಾರಿ ಭದ್ರತೆಯಲ್ಲಿ ಇರ್ತಾರೆ. ಈ ಬಾರಿ ಯಶಸ್ವಿ ಶಾಂತಿಯುತ ದತ್ತ ಜಯಂತಿ ನಡೆಸುವುದಕ್ಕೆ ಖಾಕಿ ಟೀಮ್ ಪಣತೊಟ್ಟಿದೆ.
ನಂಬಿದ ಭಕ್ತರನ್ನ ಅಯ್ಯಪ್ಪ ಸ್ವಾಮಿ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ಭಕ್ತರ ಬೇಡಿಕೆಯನ್ನ ಈಡೇರಿಸದೇ ಇರಲ್ಲ. ಸ್ವಾಮಿಯನ್ನ ನಂಬಿ ಶಬರಿಮಲೆ ಏರಿದ ಬಾಲಕನ ಬಾಳಲ್ಲಿ ಪವಾಡವೇ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಸಾಮೆತ್ಕಳ ನಿವಾಸಿ ಪ್ರಸನ್ನಾಗೆ ಸರಿಯಾಗಿ ಒಂದು ಶಬ್ದವನ್ನು ಕೂಡ ಮಾತನಾಡೋದಕ್ಕೆ ಬರ್ತಾ ಇರಲಿಲ್ಲ. ಕಳೆದ ವರ್ಷ ಅಯ್ಯಪ್ಪ ಮಾಲೆ ಹಾಕಿದ್ದ ಪ್ರಸನ್ನ 48 ದಿನಗಳ ಕಾಲ ಕಠಿಣ ವೃತಾಚರಣೆಯನ್ನ ನಡೆಸಿ ಶಬರಿಮಲೆ ಏರಿದ್ದ. ಸುಮಾರು 48 ಮೈಲು ದುರ್ಗಮ ಕಾಡಿನ ಹಾದಿಯಲ್ಲಿ ಸಾಗಿ ಸ್ವಾಮಿ ದರ್ಶನವನ್ನ ಪಡೆದಿದ್ದ. ಇದೀಗ ಪ್ರಸನ್ನ ಬಾಳಲ್ಲಿ ಪವಾಡ ನಡೆದಿದ್ದ ಮಾತು ಬಾರದ ಬಾಲಕ ಇದೀಗ ತೊದಲ ಮಾತುಗಳನ್ನ ಶುರು ಮಾಡಿದ್ದಾನಂತೆ. ಇದೆಲ್ಲವೂ ಕೂಡ ದೇವರ ಪವಾಡ ಅಂತ ಕುಟುಂಬಸ್ಥರು ಸಂತಸಗೊಂಡಿದ್ದಾರೆ. ಮೊದಲು ಏನು ಗೊತ್ತಿಲ್ವಾ? ಇದು ಜೋರ್ ಮಾತಾಡಿ, ಸ್ವಲ್ಪ ಜೋರು ಮಾತಾಡಿ. ದುಮ್ಮು ಬತ್ತೋಯ್ತಲ್ಲ ಪಾತ್ರ